ಮಲಗುವ ಮುನ್ನ ಮಕ್ಕಳ ಕಥೆ. ಚಿನ್ನು ಮತ್ತು ಚಂದಿರ. ಒಂದು ಸಣ್ಣ ಹಳ್ಳಿಯಲ್ಲಿ ಚಿನ್ನು ಎಂಬ ಮುದ್ದಾದ ಹುಡುಗ ವಾಸಿಸುತ್ತಿದ್ದ. ಚಿನ್ನುವಿಗೆ ರಾತ್ರಿ ಆಕಾಶ ನೋಡುವುದೇ ತುಂಬಾ ಇಷ್ಟ. ಪ್ರತಿದಿನ ಅವನು ಮನೆಯ ಮೇಲ್ಛಾವಣಿಗೆ ಹೋಗಿ ಚಂದಿರನ ಜೊತೆ ಮಾತಾಡುತ್ತಿದ್ದ. ಒಂದು ರಾತ್ರಿ ಚಿನ್ನು ಕೇಳಿದನು, ಚಂದಿರ ಅಣ್ಣ, ನೀನು ಇಷ್ಟು ಬೆಳಕು ಹೇಗೆ ಕೊಡುತ್ತೀಯಾ? ಚಂದಿರ ನಕ್ಕು ಹೇಳಿತು, ನಾನು ಎಲ್ಲ ಮಕ್ಕಳ ಕನಸುಗಳನ್ನು ಕಾಪಾಡುತ್ತೇನೆ, ಅದರಿಂದ ನನಗೆ ಬೆಳಕು ಬರುತ್ತದೆ. ಚಿನ್ನು ಖುಷಿಯಾಗಿ ಕೇಳಿದನು, ನನ್ನ ಕನಸನ್ನೂ ಕಾಪಾಡುತ್ತೀಯಾ? ಖಂಡಿತ ಎಂದ ಚಂದಿರ. ನೀನು ಒಳ್ಳೆಯ ಹುಡುಗ, ಅಮ್ಮನ ಮಾತು ಕೇಳ್ತೀಯಾ, ಸ್ನೇಹಿತರಿಗೆ ಸಹಾಯ ಮಾಡುತ್ತೀಯಾ, ಅದರಿಂದ ನಿನ್ನ ಕನಸುಗಳು ತುಂಬಾ ಸುಂದರವಾಗಿರುತ್ತವೆ. ಅದೇ ಸಮಯದಲ್ಲಿ ಒಂದು ಸಣ್ಣ ನಕ್ಷತ್ರ ಕೆಳಗೆ ಬೀಳಲು ಶುರುವಾಯಿತು. ಚಿನ್ನು ಹೆದರಿದನು. ಆದರೆ ಚಂದಿರ ಹೇಳಿತು, ಭಯಬೇಡ, ಅದು ದಾರಿ ತಪ್ಪಿದ ನಕ್ಷತ್ರ. ಚಿನ್ನು ಕೈ ಬೀಸಿ ಹೇಳಿದನು, ನಕ್ಷತ್ರ, ನೀನಿಲ್ಲಿ ಬಾ. ಆ ಮಾತು ಕೇಳಿ ನಕ್ಷತ್ರ ಮತ್ತೆ ಆಕಾಶಕ್ಕೆ ಹಾರಿತು. ಅದು ಚಿನ್ನುವಿಗೆ ಧನ್ಯವಾದ ಹೇಳಿ ಮಿನುಗತೊಡಗಿತು. ಆ ರಾತ್ರಿ ಚಿನ್ನು ಸಂತೋಷದಿಂದ ಮಲಗಿದನು. ಅವನ ಕನಸಿನಲ್ಲಿ ಚಂದಿರ, ನಕ್ಷತ್ರಗಳು ಮತ್ತು ಬಣ್ಣ ಬಣ್ಣದ ಮೋಡಗಳು ಆಟವಾಡುತ್ತಿದ್ದವು. ಕಥೆಯ ನೀತಿ: ಒಳ್ಳೆಯ ಮನಸ್ಸು ಇದ್ದರೆ ಎಲ್ಲರೂ ನಮ್ಮ ಸ್ನೇಹಿತರಾಗುತ್ತಾರೆ.